ವಿದ್ಯಾರ್ಥಿಗಳೇ, ಬನ್ನಿ ಭೌತಶಾಸ್ತ್ರದ ಮತ್ತೊಂದು ಬಹುಮುಖ್ಯವಾದ ಅಧ್ಯಾಯವನ್ನು ಅಭ್ಯಸಿಸೋಣ. ಅದುವೇ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಈ ಅಧ್ಯಾಯದಲ್ಲಿ ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ ನಿಯಮಗಳು, ಬೆಳಕಿನ ವಕ್ರೀಭವನದ ನಿಯಮಗಳು ಮತ್ತು ದರ್ಪಣಗಳು, ದರ್ಪಣದ ಮೇಲೆ ವಿವಿಧ ಸ್ಥಾನದಲ್ಲಿ ವಸ್ತುವನ್ನಿಟ್ಟಾಗ ಸಿಗುವಂಥ, ದರ್ಪಣದ ಮುಂದುಗಡೆ ವಸ್ತುವನ್ನಿಟ್ಟಾಗ ವಿವಿಧ ಸ್ಥಾನದಲ್ಲಿ ಸಿಗುವಂಥ ಪ್ರತಿಬಿಂಬದ ಆಕಾರ ರಚನೆಯನ್ನು ಅಧ್ಯಯನ ಮಾಡ್ತೀವಿ. ಅದೇ ಥರ ಮಸೂರಗಳನ್ನು ಅಧ್ಯಯನ ಮಾಡ್ತೀವಿ. ಮಸೂರಗಳಲ್ಲಿನ ಪ್ರತಿಬಿಂಬಗಳನ್ನು ಕೂಡ ಅಧ್ಯಯನ ಮಾಡ್ತೀವಿ. ಬನ್ನಿ ಮಕ್ಕಳೇ, ಮೊದಲು ನಾವು ಬೆಳಕು ಎಂಬ ಒಂದು, ನೀವು ಈಗಾಗಲೇ ವಿದ್ಯಮಾನವನ್ನು ಯಾಕೆ ಓದೋಕ್ಕೆ ಹೋಗ್ತೀರಿ ಅಂದರೆ, ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಓದಿರಿ, ಬೆಳಕು ಒಂದು ಶಕ್ತಿಯ ರೂಪ ಅಂತ ಓದಿರಿ. ನೋಡ್ರಿ, ಬೆಳಕು ನಮಗೆ ಯಾಕೆ ಬೇಕು? ಇಲ್ಲೊಂದು ಪ್ರಶ್ನೆ ಕೇಳ್ತಾ ಇದೆ ನೋಡ್ರಿ. ಕತ್ತಲೆಯಲ್ಲಿ ನಮಗೆ ಏನನ್ನೂ ನೋಡಲು ಸಾಧ್ಯವಾಗುವುದಿಲ್ಲ, ಏಕೆ? ಒಂದು ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನು ಪ್ರತಿಫಲಿಸ್ತದೆ. ಪ್ರತಿಫಲಿತ ಬೆಳಕನ್ನು ನಮ್ಮ ಕಣ್ಣುಗಳು ಸ್ವೀಕರಿಸಿದಾಗ ಮಾತ್ರ ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲವಾದರೆ ನಾವು ಕತ್ತಲಲ್ಲಿ ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯ ಆಗಲ್ಲ. ಅದೇ ಥರ ಇಲ್ಲಿ ಒಂದು ಗೋಡೆಯ ಚಿತ್ರ ಇದೆ. ಗೋಡೆಯ ಆ ಕಡೆ ಇರುವ ವ್ಯಕ್ತಿಗಳು ನಮಗೆ ಏಕೆ ಕಾಣೋದಿಲ್ಲ ಅಂದರೆ, ಬೆಳಕು ಸರಳ ರೇಖೆಯ ಪಥದಲ್ಲಿ ಚಲಿಸ್ತದೆ ಅಂತ ನಾವು ಹೇಳ್ತೀವಿ, ಹೌದಾ? ಹೀಗಾಗಿ ಗೋಡೆಯು ಅಪಾರದರ್ಶಕ ವಸ್ತು ಆಗಿರೋದ್ರಿಂದ ಬೆಳಕು ಅದರ ಮೂಲಕ ಚಲಿಸುವುದಿಲ್ಲ. ಹಾಗಾಗಿ ನಮಗೆ ಗೋಡೆಯ ಆ ಕಡೆ ಇರುವ ವ್ಯಕ್ತಿಗಳು ಕಾಣಿಸುವುದಿಲ್ಲ. ಇನ್ನು ಕೆಲವು ದರ್ಪಣದಂಥ ಹೆಚ್ಚು ನಯಗೊಳಿಸಿದ ಮೇಲ್ಮೈಗಳು ತಮ್ಮ ಮೇಲೆ ಬೀಳುವ ಬೆಳಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಫಲಿಸುವ ವಿದ್ಯಮಾನವನ್ನು ಬೆಳಕಿನ ಪ್ರತಿಫಲನ ಅಂತ ನಾವು ಕರಿತೀವಿ. ದರ್ಪಣದಂತಹ ಹೆಚ್ಚು ನಯಗೊಳಿಸಿದ ಮೇಲ್ಮೈಗಳು ತಮ್ಮ ಮೇಲೆ ಬೀಳುವ ಬೆಳಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಫಲಿಸುವ ವಿದ್ಯಮಾನವನ್ನು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ನೀವು ನೋಡ್ಬೋದು ಇಲ್ಲೇ ಚಿತ್ರದಲ್ಲಿ. ಹಾಗಾದರೆ ಈ ಪ್ರತಿಫಲನದ ನಿಯಮಗಳನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಚಟುವಟಿಕೆಯನ್ನು ನಾವು ನೋಡೋಣ. ನೋಡಿಲ್ಲಿ, ನೋಡ್ತಾ ಇದ್ದೀರಿ ನೋಡಿರಿ. ಬೆಳಕು ಒಂದು ದರ್ಪಣವನ್ನು, ಸಮತಲ ದರ್ಪಣವನ್ನು ಇಟ್ಟಿದ್ದಾರೆ. ಅದರ ಮೇಲೆ ಒಂದು ನಿಮ್ಮ ಕಂಪಸ್ ಬಾಕ್ಸಲ್ಲಿ ಬಳಸುವಂಥ ಕೋನಮಾಪಕವನ್ನು ಬಳಸಿದ್ದಾರೆ. ಅಲ್ಲಿ ನೋಡಿರಿ, ಯಾವ ಕೋನದಲ್ಲಿ ಬೆಳಕು ಬಿದ್ದಿದೆ ಅದೇ ಕೋನದಲ್ಲಿನೇ ಬೆಳಕು ನಂತರ ಮತ್ತೆ ವಾಪಸ್ ಬಂದಿದೆ, ಹೌದಾ? ನೀವು ನೋಡ್ಬೋದು. ಯಾವ ಕಿರಣ ಬೀಳ್ತಾ ಇದೆ ಅದನ್ನು ಪತನ ಕಿರಣ ಅಂತೀವಿ. ಮತ್ತು ಮರಳಿ ಹಿಂದಕ್ಕೆ ಯಾವ್ದು ಬರ್ತಾ ಇದೆಯಲ್ಲ ಅದನ್ನು ನಾವು ಪ್ರತಿಫಲನ ಕಿರಣ ಅಂತ ಕರಿತೀವಿ. ಹೀಗಾಗಿ ಯಾವ ಕೋನದಲ್ಲಿ ಪತನ ಕಿರಣ ಬಿದ್ದಿರುತ್ತದೆಯೋ ಅದೇ ಕೋನದಲ್ಲಿ ಪ್ರತಿಫಲನ ಕಿರಣ ವಾಪಸ್ ಬರುತ್ತೆ ಅಂತ ಹೇಳ್ತೀವಿ. ಇದರ ಆಧಾರದ ಮೇಲೆ ನಾವು ಬೆಳಕಿನ ಪ್ರತಿಫಲನ ನಿಯಮಗಳನ್ನು ಹೇಳ್ಬೋದು. ಒಂದನೇ ನಿಯಮ ಏನು ಹೇಳ್ತದೆ ಅಂದರೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ನೀವು ನೋಡಿದಿರಿ, ಇಲ್ಲಿ ಚಟುವಟಿಕೆಯಲ್ಲಿ ನೋಡಿದಿರಿ, ಹಾಗೂ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಪತನ ಕಿರಣ ಯಾವ ಕೋನದಲ್ಲಿ ಬಿದ್ದಿದೆಯೋ ಅದೇ ಕೋನದಲ್ಲಿನೇ ಪ್ರತಿಫಲನ ಕಿರಣ ಹಿಂತಿರುಗ್ತದೆ. ಇನ್ನು ಎರಡನೇ ನಿಯಮ ಏನು ಹೇಳ್ತದೆ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ನೀವು ನೋಡ್ಬೋದು, ಪತನ ಕಿರಣ ಎ, ಪ್ರತಿಫಲನ ಕಿರಣ ಬಿ ನೋಡ್ರಿ, ಮತ್ತು ಅವುಗಳ ನಡುವೆ ಎಳೆದಂಥ ಲಂಬ ಎನ್, ಮೂರು ಒಂದೇ ಸಮತಲದಲ್ಲಿವೆ. ಇದು ಪ್ರತಿಫಲನದ ಎರಡನೇ ನಿಯಮ. ಹೀಗಾಗಿ ಈ ಆಧಾರದ ಮೇಲೆ ಬೆಳಕಿನ ಪ್ರತಿಫಲನ ನಿಯಮಗಳನ್ನು ಕೊಡ್ತೀವಿ. ಇನ್ನು ಬೆಳಕಿನ ಪ್ರತಿಫಲನದ ಒಂದು ವಿದ್ಯಮಾನವನ್ನು ನಾವು ದರ್ಪಣಗಳಲ್ಲಿ ನೋಡ್ತೀವಿ. ಅದಕ್ಕಿಂತ ಮುಂಚೆ ಈ ದರ್ಪಣಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ದರ್ಪಣಗಳಲ್ಲಿ ಇಷ್ಟು ಪ್ರಕಾರಗಳಿವೆ. ಮುಖ್ಯವಾಗಿ ದರ್ಪಣದಲ್ಲಿ 2 ಪ್ರಕಾರಗಳಿವೆ, ಸಮತಲ ದರ್ಪಣ ಮತ್ತು ಗೋಳೀಯ ದರ್ಪಣ. ಈ ಗೋಳೀಯ ದರ್ಪಣದಲ್ಲಿ ಮತ್ತೆ 2 ದರ್ಪಣಗಳಿವೆ, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ಹಾಗಾದರೆ ಮೊದಲು ಸಮತಲ ದರ್ಪಣ ಅಂದ್ರೇನು, ಅದರಲ್ಲಿ ಪ್ರತಿಬಿಂಬ ಯಾವ ರೀತಿ ಉಂಟಾಗ್ತದೆ ಅಂತ ನೋಡೋಣ ಬನ್ನಿ. ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯೆ ಮತ್ತು ನೇರವಾಗಿರುತ್ತದೆ. ಮಿಥ್ಯೆ ಅಂದರೆ ಯಾವ ಒಂದು ಪ್ರತಿಬಿಂಬವನ್ನು ನಾವು ಸೆರೆ ಹಿಡಿಯೋಕ್ಕಾಗಲ್ಲ, ಆ ಒಂದು ಪ್ರತಿಬಿಂಬವನ್ನು ನಾವು ಮಿಥ್ಯೆ ಪ್ರತಿಬಿಂಬ ಅಂತ ಕರಿತೀವಿ. ಮತ್ತು ಸಮತಲ ದರ್ಪಣ, ನಮ್ಮ ಮನೆಯಲ್ಲಿ ಇರುವಂಥ ಕನ್ನಡಿ, ನೀವು ತಲೆ ಭಾಷೆಗಳಲ್ಲೂ ಬಳಸುವಂಥ ಕನ್ನಡಿ, ಅದು ಒಂದು ಸಮತಲ ದರ್ಪಣ. ಅಲ್ಲಿ ಯಾವಾಗಲೂ ಪ್ರತಿಬಿಂಬ ಮಿಥ್ಯೆ ಮತ್ತು ನೇರವಾಗಿರ್ತದೆ, ತಲೆ ಕೆಳಗಾಗಿ ಇರಲ್ಲ, ಹೌದಾ? ಹೀಗಾಗಿ ಸಮತಲ ದರ್ಪಣದಲ್ಲಿ ಉಂಟಾದಂಥ ಪ್ರತಿಬಿಂಬ ಮಿಥ್ಯೆ ಮತ್ತು ನೇರವಾಗಿರ್ತದೆ. ಇನ್ನು ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ನೋಡಿರಿ, ಆ ಮಗು ಎಷ್ಟು ಗಾತ್ರದಲ್ಲಿದೆ ಅಷ್ಟೇ ಗಾತ್ರದ ಮಗು ಕಾಣುತ್ತದೆ. ಹೀಗಾಗಿ ನೀವು ಕನ್ನಡಿ ಮುಂದೆ
ನಿಂತಿರ್ತಿರಲ್ಲ ನಿಮ್ಮಷ್ಟೇ ಗಾತ್ರದ ಪ್ರತಿಬಿಂಬ ಕನ್ನಡಿಯಲ್ಲಿ ಮೂಡುತ್ತದೆ. ಇನ್ನು ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗ್ತದೆ. ಮಕ್ಕಳೇ, ಈ ರೀತಿಯಾಗಿ ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬದ ಲಕ್ಷಣಗಳು ಈ ಥರ ಇರ್ತವೆ. ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗ್ತದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರ್ತದೆ ಅಂತ ಹೇಳ್ತಾವೆ ನಾವು. ಪಾರ್ಶ್ವ ಪಲ್ಲಟ ಅಂದರೆ ಬಲಗಡೆ ಇರುವಂಥ ವಸ್ತು ಎಡಗಡೆ ಕಾಣ್ತಿರ್ತದೆ. ಅಂದರೆ ನೀವು ಆ ಮಗು ನೋಡ್ರಿ, ಬಲಗೈ ಮುಂದ್ಗಡೆ ಮಾಡಿ ತೋರಿಸ್ತಾ ಇದೆ, ಆದರೆ ಅಲ್ಲಿ ಪ್ರತಿಬಿಂಬದಲ್ಲಿ ಎಡಗೈ ಮುಂದೆ ಮಾಡಿದಂತೆ ಕಾಣುತ್ತದೆ. ಹೀಗಾಗಿ ಇದನ್ನು ನಾವು ಪಾರ್ಶ್ವ ಪಲ್ಲಟ ಅಂತೀವಿ. ಹೀಗಾಗಿ ಯಾವಾಗಲೂ ಸಮತಲ ದರ್ಪಣದ ಪ್ರತಿಬಿಂಬ ಯಾವಾಗಲೂ ಪಾರ್ಶ್ವ ಪಲ್ಲಟ ಹೊಂದಿರ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಇಲ್ಲಿ ಮತ್ತೊಂದು ಚಟುವಟಿಕೆಯನ್ನು ನೋಡೋಣ ಬನ್ನಿ. ಹೆಚ್ಚು ಹೊಳಪುಳ್ಳ ಒಂದು ದೊಡ್ಡ ಚಮಚವನ್ನು ತೆಗೆದುಕೊಳ್ಳಿ, ಅದರ ವಕ್ರ ಮೇಲ್ಮೈಯಲ್ಲಿ ನಿಮ್ಮ ಮುಖವನ್ನು ನೋಡಲು ಪ್ರಯತ್ನಿಸಿ, ನೀವು ಪ್ರತಿಬಿಂಬವನ್ನು ಕಾಣ್ತೀರಾ. ನೋಡ್ರಿ, ಹೆಚ್ಚು ಹೊಳಪುಳ್ಳ ಒಂದು ದೊಡ್ಡ ಚಮಚವನ್ನು ತೆಗೆದುಕೊಳ್ಳ್ರಿ, ಅದರ ವಕ್ರ ಮೇಲ್ಮೈಯಲ್ಲಿ ನಿಮ್ಮ ಮುಖವನ್ನು ನೋಡಲು ಪ್ರಯತ್ನಿಸಿ, ನೀವು ಪ್ರತಿಬಿಂಬ ಕಾಣ್ತೀರಾ. ಅದು ಹೇಗೆ ಪ್ರತಿಬಿಂಬ ಚಿಕ್ಕದಾಗಿರ್ತದೋ ಅಥವಾ ದೊಡ್ಡದಾಗಿರ್ತದೋ? ಚಮಚವನ್ನು ನಿಧಾನವಾಗಿ ನಿಮ್ಮ ಮುಖದಿಂದ ದೂರಕ್ಕೆ ತೆಗೆದುಕೊಂಡು ಹೋಗಿ ಪ್ರತಿಬಿಂಬವನ್ನು ಗಮನಿಸಿ, ಅದು ಹೇಗೆ ಬದಲಾಗುತ್ತದೆ. ಚಮಚ ತಿರುಗಿಸಿ ಮತ್ತೆ ಇದೇ ಚಟುವಟಿಕೆಯನ್ನು ಪುನರಾವರ್ತಿಸಿ, ಈಗ ಪ್ರತಿಬಿಂಬ ಹೇಗೆ ಕಾಣಿಸ್ತಿದೆ ನಿಮಗೆ. ಎರಡೂ ಮೇಲ್ಮೈಗಳ ಪ್ರತಿಬಿಂಬ ಲಕ್ಷಣಗಳನ್ನು ಹೋಲಿಸಿ. ನೋಡಿರಿ, ತಗ್ಗಾದ ಮೇಲ್ಮೈ ಕಡೆ ನೋಡಿದಾಗ ಪ್ರತಿಬಿಂಬದ ಒಂದು ಲಕ್ಷಣವೇ ಬೇರೆ ಕಾಣುತ್ತದೆ, ಮತ್ತು ಉಬ್ಬಿದ ಮೇಲ್ಮೈಗೆ ನೀವು ನಿಮ್ಮ ಕಡೆ ಮುಖದ ಕಡೆ ಮುಖ ಮಾಡಿ ಚಮಚದ ಮುಖ ಮಾಡಿ ಹಿಡಿದು ನೋಡಿದಾಗ ಅವಾಗ ಪ್ರತಿಬಿಂಬದ ಲಕ್ಷಣಗಳೇ ಬೇರೆ ಇರ್ತದೆ. ಇದನ್ನು ಯಾಕೆ ಈ ಒಂದು ಚಟುವಟಿಕೆ ಮಾಡಿದ್ವಿ ಅಂದರೆ, ಈ ನಿಮ್ಮ ಚಮಚ ಮನೆಯಲ್ಲಿರುವಂಥ ಚಮಚವು ಕೂಡ ಒಂದು ಗೋಳಿ ದರ್ಪಣ ಥರ ವರ್ತಿಸ್ತದೆ. ಹಾಗಾದರೆ ಗೋಳಿಯ ದರ್ಪಣಗಳೆಂದರೆ ಏನು ಅಂತ ನೋಡೋಣ ಬನ್ನಿ. ಈ ಗೋಳಿಯ ದರ್ಪಣಗಳನ್ನು ಅರ್ಥ ಮಾಡಿಕೊಂಡ್ರೆ ಆ ಚಮಚದ ಮುಂದಿನ ಪ್ರತಿಬಿಂಬ ನಿಮಗೆ ಸುಲಭವಾಗಿ ಅರ್ಥೈಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ದರ್ಪಣಗಳ ಪ್ರತಿಫಲಿಸುವ ಮೇಲ್ಮೈ ಸಾಮಾನ್ಯವಾಗಿ ಒಳಮುಖವಾಗಿ ಅಥವಾ ಹೊರಮುಖವಾಗಿ ಬಾಗಿದ್ದರೆ ಅಂಥ ದರ್ಪಣಗಳಿಗೆ ಗೋಳಿ ದರ್ಪಣಗಳು ಅಂತ ಕರಿತೀವಿ. ಈಗ ನೋಡಿರಿ, ನೀವು ಒಂದು ರಬ್ಬರ್ ಚೆಂಡನ್ನು ಎರಡು ತುಂಡು ಮಾಡಿರಿ, ಎರಡು ಭಾಗ ಮಾಡಿರಿ, ಅದನ್ನು ಕೊಯ್ದುಬಿಟ್ಟು ಎರಡು ಭಾಗ ಮಾಡಿದಾಗ ಅದಕ್ಕೆ ಒಂದು ತಗ್ಗಾದ ಭಾಗ ಸಿಗ್ತದೆ, ಒಂದು ಉಬ್ಬಿದ ಭಾಗ ಸಿಗ್ತದೆ. ಹೀಗಾಗಿ ದರ್ಪಣಗಳು ಕೂಡ ಎಂಥ ದರ್ಪಣಗಳಿಗೆ ನಾವು ಗೋಳಿಯ ದರ್ಪಣಗಳಂತೀವಿ? ದರ್ಪಣಗಳ ಪ್ರತಿಫಲಿಸುವ ಮೇಲ್ಮೈ ಸಾಮಾನ್ಯವಾಗಿ ಒಳಮುಖವಾಗಿ ಅಥವಾ ಹೊರಮುಖವಾಗಿ ಬಾಗಿದ್ದರೆ ಅಂಥ ದರ್ಪಣಗಳಿಗೆ ಗೋಳಿಯ ದರ್ಪಣಗಳು ಅಂತ ಕರಿತೀವಿ. ಉದಾಹರಣೆಗೆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ. ಇನ್ನು ಈ ದರ್ಪಣಗಳ ಒಂದು ಪ್ರತಿಬಿಂಬವನ್ನು ಅಧ್ಯಯನ ಮಾಡ್ಕೋಬೇಕಾದ್ರೆ, ದರ್ಪಣದ ಮುಂದೆ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ನಾವು ತಿಳ್ಕೋಬೇಕಾದ್ರೆ ಈ ಕೆಲವು ಪರಿಭಾಷೆಗಳನ್ನು, ಕೆಲವು ಅಂಶಗಳನ್ನು ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಅವು ಯಾವುವು ಅಂದರೆ, ದರ್ಪಣದ ಧ್ರುವ, ಅದನ್ನು ಪೋಲ್ ಅಂತ ಕರಿತೀವಿ. ದರ್ಪಣದ ವಕ್ರತಾ ಕೇಂದ್ರ, ದರ್ಪಣದ ವಕ್ರತಾ ತ್ರಿಜ್ಯ, ಪ್ರಧಾನ ಅಕ್ಷ, ಸಂಗಮ ಬಿಂದು, ಸಂಗಮ ದೂರ, ದ್ವಿತೀಯ ರಂಧ್ರ. ಹಾಗಾದರೆ ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಬನ್ನಿ. ಮೊದಲು ದರ್ಪಣದ ಧ್ರುವ ಅಂದ್ರೇನು, ಪೋಲ್ ಅಂದ್ರೇನು? ದರ್ಪಣದ ಧ್ರುವ ಅಥವಾ ಪೋಲ್ ಎಂದು ಕರೆಯಲ್ಪಡುವ ಒಂದು ಬಿಂದು ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈ ಕೇಂದ್ರವಾಗಿದೆ. ನೋಡ್ರಿ, ನೀವು ನೋಡ್ಬೋದು, ಅಲ್ಲಿ ಎರಡು ದರ್ಪಣಗಳಿವೆ. ಆ ದರ್ಪಣದ ಕೇಂದ್ರ ಎಲ್ಲಿ ಪಿ ಎಂಬ ಅಕ್ಷರದಿಂದ ಸೂಚಿಸಿದ್ದಾರೆ ನೋಡ್ರಿ, ಅದನ್ನೇ ನಾವು ಪೋಲ್ ಅಥವಾ ದರ್ಪಣ ಧ್ರುವ ಅಂತ ಕರಿತೀವಿ. ಇದು ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಒಂದು ಕೇಂದ್ರವಾಗಿರ್ತದೆ. ಇದು ದರ್ಪಣದ ಮೇಲ್ಮೈಯ ಮೇಲಿರ್ತದೆ, ಮಧ್ಯದಲ್ಲಿ ಅಲ್ಲಿ ನೋಡ್ಬೋದು ನೀವು, ಪಿ ಎಲ್ಲಿ ಗುರುತಿಸ್ತಾರೆ. ದರ್ಪಣದ ಧ್ರುವವನ್ನು ಸಾಮಾನ್ಯವಾಗಿ ಪಿ ಅಕ್ಷರದಿಂದ ಗುರುತಿಸ್ತಾರೆ. ಇನ್ನು ದರ್ಪಣದ ವಕ್ರತಾ ಕೇಂದ್ರ, ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸ್ತದೆ. ಅಂದರೆ ಈ ಗೋಳದ ಕೇಂದ್ರ ಬಿಂದುವನ್ನು ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಅಂತೀವಿ. ನೋಡ್ರಿ, ಈ ಗೋಳಿಯ ದರ್ಪಣದ ಒಂದು ಭಾಗವನ್ನು ಮಾತ್ರ ನೋಡಿ ನಾವು, ಅದನ್ನೇ ಇನ್ನೂ ವೃದ್ಧಿಸಿದರೆ ಅದು ಒಂದು ಗೋಳಾಕಾರ ಪಡ್ಕೊತದೆ. ಹೀಗಾಗಿ ಗೋಳದ ಕೇಂದ್ರ ಬಿಂದುವೇ ದರ್ಪಣದ ವಕ್ರತಾ ಕೇಂದ್ರ ಆಗಿರ್ತದೆ. ಅದನ್ನು ಸಿ ಎಂಬ ಅಕ್ಷರದಿಂದ ಸೂಚಿಸ್ತಾರೆ. ನೀವು ಅಲ್ಲಿ ನೋಡ್ಬೋದು, ಗೋಳದ ಕೇಂದ್ರ ಬಿಂದುವನ್ನೇ ನಾವೇನಂತ ಕರಿಬೋದು? ದರ್ಪಣದ ವಕ್ರತಾ ಕೇಂದ್ರ ಅಂತ ಕರಿಬೋದು. ಹಾಗಾದರೆ ವಕ್ರತಾ ಕೇಂದ್ರವು ದರ್ಪಣದ ಒಂದು ಭಾಗ ಅಲ್ಲ, ಆದರೆ ದರ್ಪಣದ ಒಂದು ಧ್ರುವ. ಪಿ ದರ್ಪಣದ ಧ್ರುವ, ಸಿ ದರ್ಪಣದ ಒಂದು ಭಾಗ ಅಲ್ಲ. ಇನ್ನು ದರ್ಪಣದ ವಕ್ರತಾ ತ್ರಿಜ್ಯ, ನಿಮ್ಗೆ ಆಲ್ರೆಡಿ ತ್ರಿಜ್ಯ ಅಂದರೆ ಗೊತ್ತಿದೆ, ನೀವು ಓದಿದ್ರಿ ಹಿಂದೆ ಗಣಿತದಲ್ಲಿ. ವೃತ್ತದ ಕೇಂದ್ರ ಬಿಂದುವಿನಿಂದ ವ್ಯಾಸದವರೆಗೆ ಇರುವ ದೂರವನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಗೋಳಿ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನೇ ಇಲ್ಲಿ ದರ್ಪಣದ ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ಇದು ಸಿಯಿಂದ ಪಿವರೆಗೆ ಇರುವ ದೂರ. ಇದನ್ನು ಎಲ್ಲಿಂದ ಎಲ್ಲಿಗೆ ತೊಗೊತೀವಿ ನಾವು? ಸಿಯಿಂದ ಪಿವರೆಗೆ ಇರುವ ದೂರವನ್ನೇ ವಕ್ರತಾ ತ್ರಿಜ್ಯ ಅಂತೀವಿ. ಈ ದರ್ಪಣದ ವಕ್ರತಾ ತ್ರಿಜ್ಯವನ್ನು ನಾವು ಆರ್ ಅಕ್ಷರದಿಂದ ಸೂಚಿಸ್ತೀವಿ. ಇನ್ನು ಪ್ರಧಾನ ಅಕ್ಷೆ, ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ದರ್ಪಣ ಧ್ರುವದ ಮೂಲಕ
ಹಾದು ಹೋಗುವ ಸರಳ ರೇಖೆಯನ್ನು ಪ್ರಧಾನಾಕ್ಷ ಅಂತ ಕರಿತೀವಿ. ಅಂದರೆ ಸಿ ಮತ್ತು ಪಿ ಬಿಂದುವಿನ ಮೂಲಕ ಹಾದು ಹೋಗುವ ಒಂದು ಸರಳ ರೇಖೆಯನ್ನು ನಾವು ಪ್ರಧಾನಾಕ್ಷ ಅಂತೀವಿ. ಇದಕ್ಕೆ ನಾವು ಸ್ಟೇಜ್ ಅಂತ ಕರಿಬೋದು. ವಸ್ತುವನ್ನು ಅಲ್ಲೇ ಇಡಬೇಕು, ನಾವು ಸ್ಟೇಜ್ ಅಂತಲೂ ಕರಿತೀವಿ. ಪ್ರಧಾನಾಕ್ಷವು ದರ್ಪಣಕ್ಕೆ ಧ್ರುವದಲ್ಲಿ ಲಂಬವಾಗಿರುತ್ತದೆ. ಪ್ರಧಾನಾಕ್ಷವು ಯಾವಾಗಲೂ ದರ್ಪಣ ಧ್ರುವಕ್ಕೆ ಲಂಬ ಆಗಿರ್ತದೆ. ಪಿಗೆ ಅದು ಯಾವಾಗಲೂ ಲಂಬವಾಗಿಯೇ ಇರಬೇಕು. ಇನ್ನು ಸಂಗಮ ಬಿಂದು ಭಾಳ ಬಹುಮುಖ್ಯವಾದ ಒಂದು ಅಂಶ. ದರ್ಪಣದಿಂದ ಪ್ರತಿಫಲಿತ ಎಲ್ಲ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸಿದಂತೆ ಅಥವಾ ಛೇದಿಸುವ ಬಿಂದುವನ್ನು ಸಂಗಮ ಬಿಂದು ಎಂದು ಕರೆಯುತ್ತೇವೆ. ನೋಡ್ರಿ, ಇಲ್ಲಿ ನೋಡ್ರಿ, 2 ದರ್ಪಣಗಳನ್ನು ತೊಗೊಂಡಿದ್ದಾರೆ. ಒಂದು ದರ್ಪಣ ಹೊರಗಡೆ ಪ್ರತಿಫಲಿಸಕತ್ತದ, ಅಂದರೆ ಅದು ಹೊರಗಡೆ ಪ್ರತಿಫಲಿಸುವ ದರ್ಪಣವನ್ನು ನಾವಿಲ್ಲಿ ಸಾಮಾನ್ಯವಾಗಿ ಪಿನ ದರ್ಪಣ ಅಂತೀವಿ. ಒಳಗಡೆ ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿರುವ ದರ್ಪಣಕ್ಕೆ ನಿಮ್ನ ದರ್ಪಣ ಅಂತ ಕರಿತೀವಿ. ಇಲ್ಲಿ ಸಂಗಮ ಬಿಂದು ಅಂದ್ರೇನು? ದರ್ಪಣದಿಂದ ಪ್ರತಿಫಲಿತ ಕಿರಣಗಳು, ಎಲ್ಲ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸಿದರೆ ಆ ಬಿಂದುವನ್ನು ಸಂಗಮ ಬಿಂದು ಅಂತೀವಿ. ಅಥವಾ ಆ ಬಿಂದುವಿನಿಂದ ಹೊರಟಂತೆ ಕಂಡರೆ ಅದನ್ನು ನಾವೇನಂತ ಕರಿತೀವಿ? ಸಂಗಮ ಬಿಂದು ಅಂತ ಕರಿತೀವಿ. ಇದನ್ನು ಕ್ಯಾಪಿಟಲ್ ಎಫ್ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಸಂಗಮ ಬಿಂದುವನ್ನು ಕ್ಯಾಪಿಟಲ್ ಎಫ್ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಇನ್ನು ಸಂಗಮ ದೂರ ಅಂದ್ರೇನು ನೋಡಿರಿ. ಸಂಗಮ ದೂರ ಗೋಳೀಯ ದರ್ಪಣ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತ ಕರಿತೀವಿ. ಅಂದರೆ ಪಿ ಮತ್ತು ಕ್ಯಾಪಿಟಲ್ ಎಫ್ಗಳ ನಡುವಿನ ಅಂತರವನ್ನು ಸ್ಮಾಲ್ ಎಫ್ ಅಂತ ಕರಿತೀವಿ, ಸಂಗಮ ದೂರ ಅಂತ ಕರಿತೀವಿ. ಅಂದರೆ ಪಿ ಮತ್ತು ಕ್ಯಾಪಿಟಲ್ ಎಫ್ಗಳ ನಡುವಿನ ದೂರವನ್ನು ಸಂಗಮ ದೂರ ಅಂತೀವಿ. ಈ ಸಂಗಮ ದೂರದ 2ರಷ್ಟೇ ವಕ್ರತಾ ತ್ರಿಜ್ಯ ಇರ್ತದೆ. ಅಂದರೆ ಪಿ ಮತ್ತು ಎಫ್ಗಳ ನಡುವಿನ ಅಂತರ ಎಷ್ಟಿರ್ತಲ್ಲ ಅದರ 2ರಷ್ಟು ಅಂತರ ಪಿಯಿಂದ ಸಿವರೆಗೆ ಇರ್ತದೆ. ಅಂದರೆ ಸಿ ಅಂದರೂ ಒಂದೇ, ಇಲ್ಲಿ 2F ಅಂದ್ರೂ ಒಂದೇ. ನೀವು 2F ಅಂತಲೂ ಗಣನೆಗೆ ತೊಗೋಬೋದು ಸಿಯನ್ನು. ಇನ್ನು ದ್ಯುತಿ ರಂಧ್ರ ಬಹು ಮುಖ್ಯವಾದ ಮತ್ತೊಂದು ಅಂಶ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸವನ್ನು ದ್ಯುತಿ ರಂಧ್ರ ಅಥವಾ ಅಪರ್ಚರ್ ಅಂತ ಕರೀತಾರೆ. ಇಲ್ಲಿ ಎಮ್ ಮತ್ತು ಎನ್ ಅಂತಿದೆ ನೋಡ್ರಿ. ಅಂದರೆ ತುದಿ ಅದ ವಕ್ರವಾಗಿರುವಂಥ ಮೇಲ್ಮೈ ಏನದಿಲ್ಲ, ಎಮ್ ಮತ್ತು ಎನ್, ಅದನ್ನು ನಾವೇನಂತ ಕರಿತೀವಿ? ಗೋಳೀಯ ದರ್ಪಣದ ದ್ಯುತಿ ರಂಧ್ರ ಅಂತೀವಿ. ಯಾವ ಗೋಳೀಯ ದರ್ಪಣಗಳ ದ್ಯುತಿ ರಂಧ್ರವು ಅದರ ತ್ರಿಜ್ಯಕ್ಕಿಂತ ಚಿಕ್ಕದಾಗಿರುತ್ತೆಯೋ ಅವುಗಳನ್ನು ಮಾತ್ರ ನಾವು ಅಧ್ಯಯನದಲ್ಲಿ ಪರಿಗಣಿಸಬೇಕು. ಈ ಒಂದು ಅಂಶ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತದೆ. ಯಾವ ಗೋಳೀಯ ದರ್ಪಣಗಳ ದ್ಯುತಿ ರಂಧ್ರವು ಅದರ ತ್ರಿಜ್ಯಕ್ಕಿಂತ ಚಿಕ್ಕದಾಗಿರ್ತದೆ ಅವುಗಳನ್ನು ಮಾತ್ರ ಅಧ್ಯಾಯದಲ್ಲಿ ಪರಿಗಣಿಸಬೇಕು ಅಂತ ಹೇಳ್ತಾನೆ. ಚಿಕ್ಕ ದ್ಯುತಿ ರಂಧ್ರವನ್ನು ಹೊಂದಿರುವ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ 2ರಷ್ಟಕ್ಕೆ ಸಮನಾಗಿರೋದು ಕಂಡುಬರುತ್ತದೆ. ನೋಡ್ರಿ, ಯಾವುದೇ ಒಂದು ಚಿಕ್ಕ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯ ಅದರ ಸಂಗಮ ದೂರದ 2ರಷ್ಟು ಇರ್ತದೆ. ಹೀಗಾಗಿ R = 2F ಅಂತ ತೊಗೊತೀವಿ. ನಾನು ಈಗಾಗಲೇ ಹೇಳಿದ್ನಲ್ಲ, ಸಿ ಅಂದ್ರೂ ಒಂದೇ, ಕ್ಯಾಪಿಟಲ್ 2F ಅಂದ್ರೂ ಒಂದೇ, R ಅಂದ್ರೂ ಒಂದೇ, ಸ್ಮಾಲ್ 2F ಅಂದ್ರೂ ಒಂದೇ. ಅಂದರೆ ಸಂಗಮ ದೂರದ 2ರಷ್ಟು ವಕ್ರತಾ ತ್ರಿಜ್ಯದ ನಡುವಿನ ಅಂತರ ಇರ್ತದೆ. ಅಂದರೆ ಈ ದರ್ಪಣ ಧ್ರುವ ಮತ್ತು ವಕ್ರತಾ ಕೇಂದ್ರದ ನಡುವಿನ ಅಂತರ ಅದರ 2ರಷ್ಟು ಇರ್ತದೆ ಅಂತ ಹೇಳ್ಬೋದು. ಈಗ ನಾನು ಈಗಾಗಲೇ ಹೇಳಿದೆ, ಈ ಗೋಳೀಯ ದರ್ಪಣದಲ್ಲಿ 2 ರೀತಿ, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ನಿಮ್ನ ದರ್ಪಣ ಅಂದರೆ ಹೇಗಿರ್ತದೆ, ಯಾವುದಕ್ಕೆ ನಿಮ್ನ ದರ್ಪಣ ಅನ್ನಬೇಕು ಅಂತ ನೋಡೋಣ ಬನ್ನಿ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ, ಅಂದರೆ ಗೋಳದ ಕೇಂದ್ರದ ಕಡೆಗೆ ಮುಖ ಮಾಡಿದ್ದರೆ ಅದನ್ನು ನಿಮ್ನ ದರ್ಪಣ ಎಂದು ಕರೆಯಲಾಗುತ್ತದೆ. ಚಮಚದ ಒಳಭಾಗದ ವಕ್ರ ಮೇಲ್ಮೈಯನ್ನು ನಿಮ್ನ ದರ್ಪಣ ಎಂದು ಭಾವಿಸಬಹುದು. ನೋಡ್ರಿ, ಯಾವ ಒಂದು ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ ಅಂಥ ಒಂದು ಗೋಳದ ಕೇಂದ್ರದ ಕಡೆಗೆ ಮುಖ ಅಥವಾ ಗೋಳದ ಕೇಂದ್ರದ ಕಡೆಗೆ ಮುಖ ಮಾಡಿದರೆ ಅದನ್ನು ನಿಮ್ನ ದರ್ಪಣ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದರೆ ಚಮಚದ ಒಳಭಾಗದ ವಕ್ರ ಮೇಲ್ಮೈಯನ್ನು ನಿಮ್ನ ದರ್ಪಣ ಎಂದು ನೀವು ಭಾವಿಸಬಹುದು ಅಂತ ಹೇಳ್ತಾನೆ. ಇನ್ನು ನಿಮ್ನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಒಳಭಾಗದಲ್ಲಿ ಇರುತ್ತದೆ. ನೀವು ನೋಡ್ಬೋದು, ಇಲ್ಲಿ ನೀಲಿ ಬಣ್ಣ ಏನು ಕೊಟ್ಟಿದ್ದಾರಲ್ಲ ಆ ಮೇಲ್ಮೈ ಆ ಕಡೆ ಒಳಗಡೆ ಇದ್ದರೆ ಅದನ್ನು ನಾವು ನಿಮ್ನ ದರ್ಪಣ ಅಂತ ಕರಿತೀವಿ. ಇನ್ನು ಪ್ರತಿಬಿಂಬ ಉಂಟಾಗೋಕೆ ರೇಖಾಚಿತ್ರದಲ್ಲಿ ಬರೀಬೇಕು. ಅದನ್ನು ಪರೀಕ್ಷೆ ದೃಷ್ಟಿಯಿಂದ ಭಾಳ ಮುಖ್ಯ. ಇದು ರೇಖಾಚಿತ್ರಗಳನ್ನು ಕೇಳ್ತಾನೆ. ಹೀಗಾಗಿ ಈ ರೇಖಾಚಿತ್ರಗಳನ್ನು ಬಿಡಿಸ್ಬೇಕಾದ್ರೆ ಈ ನಿಮ್ನ ದರ್ಪಣ ಇರಲಿ ಅಥವಾ ಪೀನ ದರ್ಪಣ ಇರಲಿ, ಇವುಗಳ ಮುಂದೆ ವಸ್ತುವನ್ನಿಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ನಾವು ಪಡಿಬೇಕಾದರೆ ಆ ರೇಖಾಚಿತ್ರವನ್ನು ನಾವು ಬರೀಬೇಕಾದ್ರೆ ಕೆಲವು ನಿಯಮಗಳವು. ಆ ನಿಯಮಗಳು ಏನಂತ ನೋಡೋಣ ಬನ್ನಿ ಒಂದೊಂದು. ನೀವು ರೇಖಾಚಿತ್ರ ಬಿಡಿಸಬೇಕಾದ್ರೆ ಈ ಕೆಳಗಿನ ಅಂಶಗಳನ್ನು ಭಾಳ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದರಲ್ಲಿ ಏನಂದರೆ,
ಕನಿಷ್ಠ 2 ಪ್ರತಿಫಲಿಸಿದ ಕಿರಣಗಳನ್ನು ಛೇದನದಿಂದ ಯಾವುದೇ ವಸ್ತುವಿನ ಪ್ರತಿಬಿಂಬದ ಸ್ಥಾನವನ್ನು ತಿಳಿದುಕೊಳ್ಬೋದು. ನೀವು ರೇಖಾಚಿತ್ರ ಬಿಡಿಸ್ಬೇಕಾದ್ರೆ ಯಾವುದಾದ್ರೂ 2 ಕಿರಣಗಳನ್ನು ನೀವು ಗಣನೆಗೆ ತಗೋಬೇಕು. ಆ 2 ಕಿರಣಗಳು ಎಲ್ಲಿ ಛೇದಿಸ್ತವಲ್ಲ ಆ ಛೇದನದ ಬಿಂದುವಿನಲ್ಲಿನೇ ಪ್ರತಿಬಿಂಬದ ಸ್ಥಾನ ನಮಗೆ ಸಿಗ್ತದೆ ಅಂತ ಹೇಳ್ತಾನೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇನ್ನು ಒಂದನೇ ಅಂಶ ಏನಂದರೆ, ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಕಿರಣ ಪ್ರತಿಫಲನದ ನಂತರ ನಿಮ್ನ ದರ್ಪಣ ಆಗಿತ್ತಂದರೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವಂತೆ ಕಾಣ್ತದೆ, ಅಥವಾ ಪೀನ ದರ್ಪಣ ಆಗಿತ್ತಂದರೆ ಪ್ರಧಾನ ಸಂಗಮದಿಂದ ಹೊರಬಂದಂತೆ ಕಾಣ್ತದೆ. ನೀವು ಚಿತ್ರದಲ್ಲಿ ನೋಡ್ಬೋದು, ಎ ಏನಿದೆ ನಿಮ್ನ ದರ್ಪಣ, ಬಿ ಏನಿದೆ ಪೀನ ದರ್ಪಣ ಇದೆ. ನೋಡ್ರಿ ಏನಂತ ನಾವು ದರ್ಪಣದ ಪ್ರಧಾನ ಅಕ್ಷಕ್ಕೆ ಬೆಳಕಿನ ಕಿರಣವನ್ನು ನಾವು ಸಮಾನಾಂತರವಾಗಿ ಬಿಟ್ಟಾಗ, ಅಂದರೆ ಪ್ರತಿಫಲಿತ ಪತನ ಕಿರಣ ದರ್ಪಣದ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿದ್ದಾಗ ಅದು ಪ್ರತಿಫಲಿಸಿದ ನಂತರ ಎಲ್ಲಿ ಹಾದು ಹೋಗ್ತದಂತ ನಾವು ನಿಮ್ನ ದರ್ಪಣದ ಸಂಗಮ ಬಿಂದುವಿನ ಮೂಲಕ ಹಾದು ಹೋಗ್ತದೆ. ನೀವು ನೋಡ್ಬೋದು, ಪ್ರತಿಫಲಿಸಿದ ನಂತರ ಎಫ್ ಮೂಲಕ ಹಾದು ಹೋಗಿದೆ. ಇಲ್ಲಿ ಒಂದು ವೇಳೆ ಪೀನ ದರ್ಪಣ ಆಗಿದ್ದರೆ ಪ್ರತಿಫಲಿಸಿದ ನಂತರ ಎಫ್ ಮೂಲಕ ಹೊರಟಂತೆ ಕಾಣ್ತದೆ, ಎಫ್ನಿಂದನೇ ಹೊರಟಂತೆ ಕಾಣ್ತದೆ. ನೀವಲ್ಲಿ ಅಜಂಪ್ಷನ್ ರೇಖೆಯನ್ನು ನೋಡ್ಬೋದು. ನೀವು ಊಹಾತ್ಮಕ ರೇಖೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾಕಂದರೆ ಪೀನ ದರ್ಪಣ ಆಗಿರೋದ್ರಿಂದ ಆ ಪ್ರತಿಫಲಿಸಿ ಹೊರಗಡೆನೇ ಹೋಗುತ್ತೆ ಕಿರಣ ಅದು. ಆದರೆ ಅದು ಪ್ರತಿಫಲಿಸಿದ ಕಿರಣ ಎಫ್ನಿಂದ ಹೊರಟಂತೆ ಕಾಣಿಸ್ತದೆ. ಇದು ಪೀನ ದರ್ಪಣ ಇದ್ದಾಗ. ಇನ್ನು ಎರಡನೇ ಒಂದು ನಿಯಮ ಏನು ನೋಡೋಣ ಬನ್ನಿ. ನಿಮ್ನ ದರ್ಪಣದ ಪ್ರಧಾನ ಸಂಗಮದ ಮೂಲಕ ಹಾಯಿಸಮ್. ಈಗ ಎಲ್ಲಿಂದ ಹಾಯಿಸಮ್? ಬೆಳಕಿನ ಕಿರಣವನ್ನು ಪ್ರಧಾನ ಸಂಗಮ ಎಫ್ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ಪ್ರಧಾನ ಸಂಗಮದ ಕಡೆಗೆ ನಿರ್ದೇಶಿಸುವ ಪ್ರಧಾನ ಕಿರಣವು ಪ್ರತಿಫಲಿಸಿದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಹೊರಹೊಮ್ಮುತ್ತದೆ. ನೀವು ನೋಡ್ಬೋದು, ಒಂದೇ ಒಂದು ನಿಯಮದ ವಿರುದ್ಧ ಇದು. ಒಂದೇ ಚಿತ್ರ ಏನು ನೋಡಿದೆವಲ್ಲ ಅದರ ವಿರುದ್ಧ ಇದು. ಒಂದೇ ಚಿತ್ರದಲ್ಲಿ ನಾವು ಏನು ಮಾಡಿದ್ವಿ, ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಬೆಳಕಿನ ಕಿರಣವನ್ನು ಬಿಟ್ಟಿದ್ವಿ. ಆಗ ಪ್ರತಿಫಲಿತ ಕಿರಣ ಪ್ರಧಾನ ಸಂಗಮದ ಮೂಲಕ ಎಫ್ ಮೂಲಕ ಹಾದು ಬಂದಿತ್ತು. ಇನ್ನು ಇಲ್ಲಿ ಪತನ ಕಿರಣವನ್ನೇ ನಾವು ಪ್ರಧಾನ ಸಂಗಮದ ಮೂಲಕ ಹಾಯಿಸ್ತಾ ಇದ್ದೀವಿ. ಹೀಗಾಗಿ ಅದು ಪ್ರತಿಫಲಿಸಿದ ನಂತರ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಹೊರಹೊಮ್ಮುತ್ತದೆ. ಒಂದು ವೇಳೆ ನಿಮ್ನ ದರ್ಪಣ ಆಗಿದ್ದರೆ. ಒಂದು ವೇಳೆ ಪೀನ ದರ್ಪಣ ಆಗಿದ್ದರೆ ಪ್ರಧಾನ ಸಂಗಮಕ್ಕೆ ನಿರ್ದೇಶಿಸುವಂತೆ ಬೆಳಕಿನ ಕಿರಣವನ್ನು ಹಾಕಬೇಕು. ನಾವು ಪ್ರಧಾನ ಸಂಗಮಕ್ಕೆ ನಿರ್ದೇಶಿಸುವಂತೆ ಬೆಳಕಿನ ಕಿರಣವನ್ನು ಹಾಕಿದಾಗ ಅದು ಪ್ರತಿಫಲಿಸಿ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಹೊರಹೊಮ್ಮುತ್ತದೆ. ಈ ನಿಯಮಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಮೂರನೇ ನಿಯಮ ಏನು? ನಿಮ್ನ ದರ್ಪಣದ ವಕ್ರತಾ ಕೇಂದ್ರ ಸಿಯ ಮೂಲಕ ಹಾದು ಹೋಗುವ ಕಿರಣವು ಅಥವಾ ಪೀನ ದರ್ಪಣದ ವಕ್ರತಾ ಕೇಂದ್ರದ ಕಡೆಗೆ ನಿರ್ದೇಶಿಸುವ ಕಿರಣವು ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿ ಮರಳಿ ಪ್ರತಿಫಲಿಸ್ತದೆ. ನೋಡಿರಿ, ಅಂದರೆ ಸಿ ಮೂಲಕ, ಇದು ನೆನಪಿನಲ್ಲಿ ಮಕ್ಕಳ ಈ ಒಂದು ಅಂಶವನ್ನು ನೀವು ಭಾಳ ಗಮನದಲ್ಲಿ ಇಟ್ಕೋಬೇಕು. ಸಿಯ ಮೇಲೆ ಹಾದು ಹೋಗುವ ಬೆಳಕಿನ ಕಿರಣವು ಅದು ಪ್ರತಿಫಲಿಸಿದ ನಂತರ ಮರಳಿ ಸಿಯ ಮೂಲಕನೇ ಹಾದು ಬರ್ತದೆ. ಅಂದರೆ ಅದು ಎಲ್ಲಿ ಪ್ರತಿಫಲಿಸಿ ಬೇರೆ ದಿಕ್ಕಿನ ಕಡೆಗೆ ಹೋಗಲ್ಲ, ಅದೇ ಒಂದು ಸಿಯ ಮೂಲಕನೇ ವಕ್ರತಾ ಕೇಂದ್ರ ಮೂಲಕನೇ ವಾಪಸ್ ಬರ್ತದೆ ಅಂತ ನಾವು, ಅದು ನಿಮ್ನ ದರ್ಪಣ ಇರಲಿ ಪೀನ ದರ್ಪಣ ಇರಲಿ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಒಂದು ನಿಯಮ ಏನು? ನಿಮ್ನ ದರ್ಪಣದ ಅಥವಾ ಪೀನ ದರ್ಪಣದ ಪಿ ಬಿಂದುವಿನ ಕಡೆಗೆ ಪ್ರಧಾನ ಅಕ್ಷದಿಂದ ಓರೆಯಾಗಿ ಪತನ ಹೊಂದಿದ ಕಿರಣವು ಓರೆಯಾಗಿ ನೋಡ್ರಿ ಈಗ ನಾಲ್ಕನೇ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡ್ತಾಯಿದ್ವಿ, ಪತನ ಕಿರಣವನ್ನು ಪಿಯ ಮೇಲೆ ಹಾಕ್ತಾಯಿದ್ದೀವಿ. ಇಲ್ಲಿ ಪಿ ಬಿಂದು ಅಂದರೆ ದರ್ಪಣ ಧ್ರುವದ ಮೇಲೆ ಹಾಕಿದಾಗ ಎಷ್ಟು ಕೋನದಲ್ಲಿ ಪತನ ಕೋನ ಉಂಟಾಗಿತ್ತೋ ಅದೇ ಕೋನದಲ್ಲಿ ಪ್ರತಿಫಲಿತ ಕಿರಣ ಹೊರಹೊಮ್ಮುತ್ತದೆ. ಇಲ್ಲಿ ನಾವು ಇನ್ನೊಂದು ಅಂಶ ಗಮನಿಸ್ಬೋದು ಮಕ್ಕಳೇ, ಇಲ್ಲಿ ಬೆಳಕಿನ ಪ್ರತಿಫಲನದ ಒಂದನೇ ನಿಯಮ ಇಲ್ಲಿ ಪಾಲನೆ ಆಗ್ತಾಯಿದೆ ಮತ್ತು ಎರಡನೇ ನಿಯಮ ಕೂಡ ಪಾಲನೆ ಆಗ್ತದೆ ಅಂತ ನಾವು ಇಲ್ಲಿ ಗಮನಿಸ್ಬೋದು. ಬೆಳಕಿನ ಪ್ರತಿಫಲನ ಎಲ್ಲೇ ಉಂಟಾಗಿರಲಿ ಅದು ಆ ಎರಡು ನಿಯಮಗಳನ್ನು ಅದು ಪಾಲಿಸಲೇಬೇಕು. ಹೀಗಾಗಿ ಬೆಳಕಿನ ಕಿರಣವನ್ನು ದರ್ಪಣ ಧ್ರುವದ ಮೇಲುಗಡೆ ಹಾಕಿದಾಗ, ಆ ಬಿಂದುವಿಗೆ ಹಾಕಿದಾಗ ಅದು ಅದೇ ಕೋನದಲ್ಲಿನೇ ಪ್ರತಿಫಲನೆಗೊಂಡು ಮರಳಿ ಬರ್ತದೆ ಅಂತ ಹೇಳ್ತಾರೆ. ಇನ್ನು ನಿಮ್ನ ದರ್ಪಣದಲ್ಲಿ ಏನು ಪ್ರತಿಬಿಂಬ ಉಂಟಾಗುವಿಕೆಯನ್ನು ನೋಡೋಣ. ಇಲ್ಲಿ ನೋಡಿ, ನೀವು ನೋಡ್ಬೋದು ಈ 6 ಸಂದರ್ಭಗಳ ರೇಖಾಚಿತ್ರ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಕೇಳ್ಬೋದು. ಮೊದಲನೇ ಸಂದರ್ಭದಲ್ಲಿ ನಾವು ವಸ್ತುವನ್ನು ಎಲ್ಲಿಟ್ಟಿದ್ದೀವಿ? ಅನಂತ ದೂರದಲ್ಲಿಟ್ಟಿವಿ. ವಸ್ತುವನ್ನು ಅನಂತ ದೂರದಲ್ಲಿಟ್ಟಾಗ ಅದರಿಂದ ಬಂದಂಥ ಪ್ರತಿಫಲಿತ ಕಿರಣಗಳು ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕೃತಗೊಂಡಿವೆ. ನೀವು ನೋಡ್ಬೋದು. ಇದು ನಾವು ನಿಮ್ನ ದರ್ಪಣದ ಪ್ರತಿಬಿಂಬ ಉಂಟಾಗುವಿಕೆಯನ್ನು ನೋಡ್ತಾ ಇದ್ದೀವಿ ಮಕ್ಕಳೇ. ಇನ್ನೂ ಪೀನ ದರ್ಪಣದ ನೋಡಿಲ್ಲ. ನಿಮ್ನ ದರ್ಪಣದ ಅನಂತ ದೂರದಲ್ಲಿ ವಸ್ತುವನ್ನಿಟ್ಟಾಗ ಅದರ ಪ್ರತಿಫಲಿತ ಕಿರಣಗಳು ನಿಮ್ನ ದರ್ಪಣದ ನಯವಾದ ಮೇಲ್ಮೈ ಮೇಲೆ ಬಿದ್ದಾಗ, ಪ್ರತಿಫಲಿಸುವ ಮೇಲ್ಮೈ ಮೇಲೆ ಬಿದ್ದಾಗ ಆ ಕಿರಣಗಳು ಪ್ರತಿಫಲಿಸಿ ಸಂಗಮ ಬಿಂದುವಿನಲ್ಲಿ ಕೇಂದ್ರೀಕೃತಗೊಂಡಿವೆ ನೋಡ್ಬೋದು. ಇನ್ನು ಪ್ರತಿಬಿಂಬದ ಗಾತ್ರ ಸ್ವಭಾವ ಹೇಗಿರ್ತದೆ ಅಂದರೆ
ಪ್ರತಿಬಿಂಬ ಅತ್ಯಂತ ಚಿಕ್ಕ ಗಾತ್ರದಿರ್ತದೆ, ವಸ್ತುವಿನಕ್ಕಿಂತ ಅತಿ ಚಿಕ್ಕದಿರ್ತದೆ, ಬಿಂದುವಿನಷ್ಟು ಗಾತ್ರದಿರ್ತದೆ ಮತ್ತು ತಲೆ ಕೆಳಗಾಗಿದ್ದಿರ್ತದೆ ಅಂತ ಹೇಳ್ಬೋದು. ಮತ್ತು ಸತ್ಯವಾಗಿರ್ತದೆ, ಸತ್ಯ ಮತ್ತು ತಲೆ ಕೆಳಗಾಗಿರ್ತದೆ. ಇನ್ನು ವಸ್ತುವನ್ನು ಸ್ವಲ್ಪ ಮುಂದಕ್ಕೆ ತಂದಿವಿ ನಾವೀಗ, ಅನಂತ ದೂರದಲ್ಲಿದ್ದಂಥ ವಸ್ತುವನ್ನು ಸ್ವಲ್ಪ ಮುಂದಕ್ಕೆ ತಂದ್ವಿ. ಎಲ್ಲಿ ತಂದ್ವಿ ನೀವು ನೋಡ್ಬೋದು, ಎರಡನೇ ಸಂದರ್ಭದಲ್ಲಿ ಸಿಯಿಂದ ಆಚೆಗೆ ಇಟ್ಟಿದ್ವಿ. ಈಗ ವಸ್ತುವನ್ನು ಎಲ್ಲಿಟ್ಟಿದ್ವಿ? ಸಿಯಿಂದ ಆಚೆಗೆ ಇಟ್ಟಿವಿ. ಸಿಯಿಂದ ಆಚೆಗೆ ಇಟ್ಟ, ನಾನು ಆಗಲೇ ಹಿಂದ್ಗಡೆ ಹೇಳಿದೆ, ನಾವು ರೇಖಾಚಿತ್ರವನ್ನು ಬಿಡಿಸುವಾಗ ಯಾವುದಾದ್ರೂ 2 ರೇಖೆಗಳನ್ನು ಮಾತ್ರ ಪರಿಗಣನೆಗೆ ತಗೋಬೇಕು. 2 ರೇಖೆಗಳನ್ನು, ಬೆಳಕಿನ ಕಿರಣಗಳನ್ನು ತೊಗೊಂಡು ರೇಖಾಚಿತ್ರವನ್ನು ಬಿಡಿಸ್ಬೇಕಂತ ಹೇಳಿದ್ವಿ. ಅದನ್ನೇ ಕೂಡ ನಾವಿಲ್ಲಿ ಮಾಡ್ತಾಯಿದ್ವಿ. 2 ಕಿರಣಗಳನ್ನು ತೊಗೊಂಡಿದ್ವಿ. ಇಲ್ಲಿ ನೋಡಿರಿ, ಎ ಬಿ ಎಂಬುದು ವಸ್ತು. ಆ ವಸ್ತುವನ್ನು ಈಗ ಎರಡನೇ ಸಂದರ್ಭದಲ್ಲಿ ಎಲ್ಲಿಟ್ಟಿವಿ? ಸಿಯಿಂದ ಆಚೆಗೆ ಇಟ್ಟಿವಿ. ಅದರಿಂದ ಪ್ರತಿಫಲಿತ 2 ಕಿರಣಗಳನ್ನು ನಾವು ತೊಗೊಂಡಿವಿ. ಒಂದನ್ನು ಸಮಾನಾಂತರವಾಗಿ ಹಾಕಿದ್ದೀವಿ, ಇನ್ನೊಂದನ್ನು ಸಿಯ ಮೂಲಕ ಹಾಯಿಸಿದ್ವಿ. ನೋಡಿರಿ, ಸಮಾನಾಂತರವಾಗಿ ಹೋದಂಥ ಕಿರಣ ಎಫ್ ಮೂಲಕ ಹಾದು ಬರ್ತದಂತ ನಾವು ಈಗಾಗಲೇ ಗೊತ್ತಿದೆ, ಎಫ್ ಮೂಲಕ ಹಾದು ಬಂದಿದೆ. ಅದೇ ಥರ ಸಿಯ ಮೂಲಕ ಹೋದಂಥ ಕಿರಣ ವಾಪಸ್ ಸಿ ಮೂಲಕನೇ ಹಾದು ಬರ್ತದಂದೆ. 2 ಕಿರಣಗಳು ಎಲ್ಲಿ ಸಂಧಿಸಿವೆ ಅಲ್ಲಿ ಪ್ರತಿಬಿಂಬ ಉಂಟಾಗಿದೆ. ನೀವು ನೋಡ್ಬೋದು, ಗಮನಿಸ್ಬೋದು. ನೋಡಿರಿ, ಪ್ರತಿಬಿಂಬ ಎ ಡ್ಯಾಶ್ ಬಿ ಡ್ಯಾಶ್ ಇದೆ ನೋಡ್ರಿ, ಅಲ್ಲಿ ಅದು ವಸ್ತುವಿನಕ್ಕಿಂತ ಚಿಕ್ಕದಾಗಿದೆ ಮತ್ತು ತಲೆ ಕೆಳಗಾಗಿದೆ. ಹೀಗಾಗಿ ಇಂಥ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಆಗಿರ್ತದೆ. ಮಕ್ಕಳೇ, ನಿಮಗೆ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬ ಒಂದು ಅಂಶ ಡೌಟ್ ಬರ್ಬೋದು. ಸತ್ಯ ಪ್ರತಿಬಿಂಬ ಅಂದರೆ ಯಾವ ಪ್ರತಿಬಿಂಬಗಳನ್ನು ನಾವು ತೆರೆಯ ಮೇಲೆ ಸೆರೆ ಹಿಡಿಯಲು ಸಾಧ್ಯ ಅಂಥ ಪ್ರತಿಬಿಂಬಗಳನ್ನು ನಾವು ಸತ್ಯ ಪ್ರತಿಬಿಂಬ ಅಂತೀವಿ. ಇನ್ನು ಯಾವ ಪ್ರತಿಬಿಂಬಗಳನ್ನು ನಾವು ತೆರೆಯ ಮೇಲೆ ಸೆರೆ ಹಿಡಿಯಲು ಸಾಧ್ಯವಿಲ್ಲವೋ ಅಂಥ ಪ್ರತಿಬಿಂಬಗಳನ್ನು ನಾವು ಮಿಥ್ಯ ಪ್ರತಿಬಿಂಬಗಳು ಅಂತ ಕರಿತೀವಿ. ಸತ್ಯ ಪ್ರತಿಬಿಂಬಗಳು ಯಾವಾಗಲೂ ಸಾಮಾನ್ಯವಾಗಿ ತಲೆ ಕೆಳಗಾಗಿ ಇರ್ತವೆ. ಈಗ 3ನೇ ಸಂದರ್ಭದಲ್ಲಿ ವಸ್ತುವನ್ನು ಇನ್ನೊಂದಿಷ್ಟು ಮುಂದಕ್ಕೆ ತಂದಿದ್ದೀವಿ ನಾವು. ವಸ್ತು ಆಗಲೇ 2ನೇ ಸಂದರ್ಭದಲ್ಲಿ ಎಲ್ಲಿತ್ತು? ಸಿಯಿಂದ ಆಚೆಗಿತ್ತು. ಈ ವಸ್ತುವನ್ನು ಸಿ ಮೇಲೇ ಇಟ್ಟಿದ್ದೇವೆ. ವಸ್ತುವನ್ನು ಸಿ ಮೇಲೆ ಇಟ್ಟಾಗ ಪ್ರತಿಬಿಂಬ ಸಿ ಮೇಲೇ ಉಂಟಾಗಿದೆ. ನೀವು ನೋಡ್ಬೋದು, ಗಮನಿಸ್ಬೋದು. 2 ಕಿರಣಗಳು ಸಿ ಹತ್ರನೇ ಸಂಧಿಸಿವೆ. ಪ್ರತಿಬಿಂಬವು ಕೂಡ ಸಿ ಮೇಲೇ ಉಂಟಾಗುತ್ತದೆ. ಪ್ರತಿಬಿಂಬ ತಲೆ ಕೆಳಗಾಗಿರುತ್ತದೆ ಮತ್ತು ವಸ್ತುವಿನ ಗಾತ್ರದಷ್ಟೇ ಇದೆ. ಹೀಗಾಗಿ ಸತ್ಯ ಮತ್ತು ತಲೆ ಕೆಳಗಾದ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬ 3ನೇ ಸಂದರ್ಭದಲ್ಲಿ ಉಂಟಾಗ್ತದೆ. ಇನ್ನು ಮುಂದಿನ ಒಂದು ಸಂದರ್ಭ ನೋಡೋಣ ಬನ್ನಿ. ವಸ್ತುವನ್ನು ಇನ್ನೂ ಮುಂದಕ್ಕೆ ತಂದೀವಿ ನಾವು. ಸಿ ಮತ್ತು ಎಫ್ ನಡುವೆ ಇಟ್ಟಾಗ, ವಸ್ತುವನ್ನು ಸಿ ಮತ್ತು ಎಫ್ ನಡುವೆ ಇಟ್ಟೀವಿ. ಈಗ ನೋಡಿರಿ, ಎ ಬಿ ಎಂಬುದು ವಸ್ತು, ಅದರ ಪ್ರತಿಫಲಿತ ಕಿರಣಗಳು ಎಲ್ಲಿ ಸಂಧಿಸಿವೆ? ಸಿಯಿಂದ ಆಚೆಗೆ ಸಂಧಿಸಿವೆ. ನೀವು ಗಮನಿಸ್ಬೋದು, ಪ್ರತಿಬಿಂಬ ಎ ಡ್ಯಾಶ್ ಬಿ ಡ್ಯಾಶ್ ಸಿಯಿಂದ ಆಚೆಗೆ ಉಂಟಾಗಿದೆ. ಹಾಗಾದರೆ ಪ್ರತಿಬಿಂಬ ಎಲ್ಲಿ ಉಂಟಾಗ್ತದೆ? ಸಿಯಿಂದ ಆಚೆಗೆ. ಮತ್ತು ವಸ್ತುವಿನಕ್ಕಿಂತ ದೊಡ್ಡದಾದ ಪ್ರತಿಬಿಂಬ ಉಂಟಾಗ್ತದೆ ಮತ್ತು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ ಅಂತ. ಈಗ ವಸ್ತುವನ್ನು ಇನ್ನೂ ಮುಂದಕ್ಕೆ ತಂದಿವಿ. 5ನೇ ಸಂದರ್ಭದಲ್ಲಿ ಎಫ್ ಮೇಲೆ ವಸ್ತುವನ್ನು ಇಟ್ಟಿವಿ. ಈಗ ಸಿ ಮತ್ತು ಎಫ್ ನಡುವೆ ಇಟ್ಟಿದ್ವಿ ಹಿಂದೆ. ವಸ್ತುವನ್ನು ಇನ್ನೂ ಮುಂದಕ್ಕೆ ತಂದು ಎಫ್ ಮೇಲೆ ಇಟ್ಟಿವಿ. ಎಫ್ ಮೇಲೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಅನಂತ ದೂರದಲ್ಲಿ ಉಂಟಾಗ್ತದೆ ಮತ್ತು ವಸ್ತುವಿನಕ್ಕಿಂತ ಭಾಳ ದೊಡ್ಡ ಗಾತ್ರದ ಪ್ರತಿಬಿಂಬ ಸಿಗ್ತದೆ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಸಿಗುತ್ತದೆ. ಈಗ ವಸ್ತುವನ್ನು ಇನ್ನೂ 6ನೇ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ತಂದೀವಿ ನಾವು. ಎಫ್ ಮತ್ತು ಪಿ ನಡುವೆ ಇಟ್ಟಾಗ ಪ್ರತಿಬಿಂಬ ನಮಗೆ ಸಿಗಲ್ಲ, ಏನು ದರ್ಪಣದ ಹಿಂದುಗಡೆ ಸಿಗುತ್ತದೆ ಮತ್ತು ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಆಗಿರ್ತದೆ. ಅದು ದರ್ಪಣದ ಹಿಂದುಗಡೆ ಸಿಗುತ್ತದೆ ಮತ್ತು ನೇರವಾಗಿರುತ್ತೆ ಪ್ರತಿಬಿಂಬ. ನೀವು ನೋಡ್ಬೋದು, ಎ ಡ್ಯಾಶ್ ಬಿ ಡ್ಯಾಶ್ ಮತ್ತು ವಸ್ತುವಿನಕ್ಕಿಂತ ದೊಡ್ಡದಾದ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಸಿಗುತ್ತದೆ ನಮಗೆ. ಅದರ ಒಂದು ಇಲ್ಲಿ ಕೋಷ್ಟಕವನ್ನು ನಾವು ನೋಡೋಣ ಬನ್ನಿ. ಇಲ್ಲಿ ಒಂದು ಚಟುವಟಿಕೆ ನೋಡ್ರಿ ಯಾವ್ಯಾವ ಸ್ಥಾನದಲ್ಲಿ ಅನಂತ ದೂರದಲ್ಲಿಟ್ಟಾಗ ಪ್ರತಿಬಿಂಬ ಸಂಗಮ ಬಿಂದುವಿನಲ್ಲಿ ಉಂಟಾಗಿತ್ತು, ಅತ್ಯಂತ ಚಿಕ್ಕದಾಗಿತ್ತು, ಚಿಕ್ಕ ಗಾತ್ರದಷ್ಟು ಸತ್ಯ ಮತ್ತು ತಲೆ ಕೆಳಗಾಗಿತ್ತು. ಅದನ್ನೆಲ್ಲ ಇನ್ನೇಗೆ ನಾವು ಇಲ್ಲಿವರೆಗೆ ಇದೀಗ ತಾನೇ ಅಧ್ಯಯನ ಮಾಡಿದ್ದೀವಿ. ನಿಮ್ಮ ಪಠ್ಯಪುಸ್ತಕದಲ್ಲಿ ಅದನ್ನು ಇನ್ನೂ ವಿವರವಾಗಿ ಕೊಟ್ಟಿದ್ದಾರೆ, ತಾವು ನೋಡ್ಬೋದು. ಇನ್ನು ಈ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳನ್ನು ಯಾಕೆ ಅಧ್ಯಯನ ಮಾಡಬೇಕು ಸರ್ ಅಂತ ನೀವು ಅನ್ಬೋದು. ಶಿಕ್ಷಕರ ನಿಮ್ಮ ತಲೆಯಲ್ಲಿ ಮಕ್ಕಳೇ ನಿಮಗೆ ಪ್ರಶ್ನೆ ಬರ್ತಿರ್ಬೋದು. ನಿಮ್ನ ದರ್ಪಣಗಳನ್ನು ನಾವು ಸಾಮಾನ್ಯವಾಗಿ ಟಾರ್ಚ್ಗಳಲ್ಲಿ, ತಪಾಸಣಾ ದೀಪ ಮತ್ತು ವಾಹನಗಳ ಮುಂಭಾಗದ ದೀಪಗಳಲ್ಲಿ, ಹೆಡ್ಲೈಟ್ ಅಂತೀವಲ್ಲ, ಅಲ್ಲಿ ಬಳಸ್ತೀವಿ. ಮತ್ತು ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನು ಪಡೆಯಲು ಕೂಡ ಬಳಸ್ತೀವಿ. ನೋಡಿರಿ, ಈಗ ಕೆಲವು ಗುಹೆಗಳಲ್ಲಿ ಅಥವಾ ಮಿಲಿಟ್ರಿ ಅಂದರೆ ನಮ್ಮ ಸೇನೆಯ ಅಧಿಕಾರಿಗಳು ಕೆಲವು ದೂರದ ವಸ್ತುಗಳನ್ನು ಗಮನಿಸಬೇಕಾದಾಗ ಇಂಥ ಒಂದು ಕೆಲವು ವಿಶೇಷವಾದ ಟಾರ್ಚ್ಗಳನ್ನು ಬಳಸ್ತಿರ್ತಾರೆ. ಅಂದರೆ ಹೆಚ್ಚು ಬೆಳಕಿನ ಶಕ್ತಿಶಾಲಿ ಸಮಾನಾಂತರ ಕಿರಣ ಪುಂಜವನ್ನು ಪಡೆಯಲು ಬಳಸ್ತಿರ್ತಾರೆ. ಅಂಥ ಒಂದು ಟಾರ್ಚನ್ನು ಬಳಸ್ತಿರ್ತಾರೆ. ಅಂಥ ಒಂದು ಟಾರ್ಚ್ಗಳಲ್ಲಿ ಈ ನಿಮ್ನ ದರ್ಪಣಗಳನ್ನು ಬಳಸ್ತಾರೆ ಮತ್ತು ತಪಾಸಣಾ ದೀಪದಲ್ಲಿ ಬಳಸ್ತಾರೆ, ವಾಹನದ ಹೆಡ್ಲೈಟ್ನಲ್ಲಿ ಒಳಗಡೆ ಬಳಸ್ತಾರೆ, ನಮ್ಮ ಟಾರ್ಚ್ ಮನೆಯಲ್ಲಿ ಬಳಸೋ ಟಾರ್ಚ್ನಲ್ಲಿ ಬಳಸ್ತಾರೆ. ನೀವು ಅದರ ಚಿತ್ರ ನೋಡ್ತಾ ಇದ್ದೀರಿ ಇಲ್ಲಿ. ಇನ್ನು ಹಿನ್ನೆಲೆಯಲ್ಲಿ ಬಳಸ್ತಾರೆ ಅಂದರೆ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಕ್ಷೌರ ದರ್ಪಣಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ನೀವು ನೋಡ್ಬೋದು, ಕ್ಷೌರ ದರ್ಪಣಗಳಲ್ಲಿ ಅಂದರೆ ಕಟಿಂಗ್ ಶಾಪ್ನಲ್ಲಿ ಮುಖದ ದೊಡ್ಡ ಒಂದು ಪ್ರತಿಬಿಂಬ ಸಿಗೋಕ್ಕೆ ಅಲ್ಲಿ ತಲೆ ಹಿಂದುಗಡೆ ನಿಮ್ನ ದರ್ಪಣವನ್ನು ಬಳಸಿರ್ತಾರೆ.
ಅದೇ ಥರ ದಂತ ವೈದ್ಯರು ಕೂಡ ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬವನ್ನು ಪಡೆಯಲು ಬಳಸ್ತಾರೆ. ನೋಡಿರಿ, ಹಲ್ಲುಗಳಲ್ಲಿ ಏನಾದರೂ ಹುಳು ತಿಂದಿತ್ತು ಅಥವಾ ಏನಾದರೂ ಸೂಕ್ಷ್ಮ ಕಣಗಳು ಸಿಕ್ಕಾಕೊಂಡಿದ್ದರೆ ಈ ದಂತ ವೈದ್ಯರು ಪರೀಕ್ಷೆ ಮಾಡೋಕ್ಕೆ ಈ ನಿಮ್ನ ದರ್ಪಣವನ್ನು ಬಳಸಿ ಹಲ್ಲುಗಳನ್ನು ಪರೀಕ್ಷೆ ಮಾಡ್ತಾರೆ. ಯಾಕಂದರೆ ಕೆಲವು ಸೂಕ್ಷ್ಮ ಭಾಗಗಳು ಕಾಣಲ್ಲ ಹಲ್ಲಿನಲ್ಲಿರುವು. ಹೀಗಾಗಿ ಈ ನಿಮ್ನ ದರ್ಪಣವನ್ನು ಬಳಸಿ ಅವರು ಚಿಕಿತ್ಸೆ ಮಾಡ್ತಾರೆ. ಅದೇ ಥರ ಸೌರ ಕುಲುಮೆಗಳಲ್ಲಿ ಕೂಡ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಕೂಡ ದೊಡ್ಡ ನಿಮ್ನ ದರ್ಪಣಗಳನ್ನು ಬಳಸ್ತಾರೆ. ನೀವು ಸೌರ ವಲಯಲ್ಲಿ ನೋಡ್ಬೋದು. ಈ ನಿಮ್ನ ದರ್ಪಣವನ್ನು ಬಳಸೋದ್ರಿಂದ ಅಲ್ಲಿ ಹೆಚ್ಚಿನ ಸೂರ್ಯನ ಕಿರಣಗಳು ಕೇಂದ್ರೀಕರಿಸಿ ಅಗಾಧ ಪ್ರಮಾಣದ ಉಷ್ಣ ಬಿಡುಗಡೆ ಆಗ್ತದೆ. ಹೀಗಾಗಿ ಅಲ್ಲಿ ಸೋಲಾರ್ ಕುಕ್ಕರ್ ಅಡುಗೆ ಮಾಡೋಕ್ಕೆ ಭಾಳ ಸುಲಭ ಆಗ್ತದೆ, ಹೆಚ್ಚು ಉಷ್ಣ ಸಂಗ್ರಹಣೆ ಆಗ್ತದೆ. ಹೀಗಾಗಿ ಸೋಲಾರ್ ಕುಕ್ಕರ್ಗಳಲ್ಲಿಯೂ ಕೂಡ ಈ ನಿಮ್ನ ದರ್ಪಣಗಳನ್ನು ಬಳಸ್ತಾರೆ. ಇನ್ನು ನೆಕ್ಸ್ಟ್ ಪೀನ ದರ್ಪಣಗಳನ್ನು ನೋಡೋಣ. ಗೋಳಿಯ ದರ್ಪಣದ ಮೇಲ್ಮೈ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ, ಅಂದರೆ ಗೋಳದ ಕೇಂದ್ರದಿಂದ ಹೊರಗೆ ಮುಖ ಮಾಡಿದ್ದರೆ ಅದನ್ನು ಪೀನ ದರ್ಪಣ ಅಂತ ಕರಿತೀವಿ. ನೋಡಿರಿ, ಹೊರಮುಖ ಮೇಲ್ಮೈ ಪ್ರತಿಫಲಿಸುವಂಥ ಮೇಲ್ಮೈ ಆಗಿದ್ದರೆ ಅಂಥ ಒಂದು ದರ್ಪಣವನ್ನು ನಾವು ಪೀನ ದರ್ಪಣ ಅಂತ ಕರಿತೀವಿ. ಮಕ್ಕಳೇ, ನೀವು ನೋಡ್ಬೋದು ಈ ಹೈವೇಗಳಲ್ಲಿ ಕರ್ವಿಂಗ್ ಇರುವಂಥ ರೋಡ್ಗಳಲ್ಲಿ ದೊಡ್ಡದೊಂದು ದರ್ಪಣವನ್ನು ಬಳಸಿರ್ತಾರೆ, ರೌಂಡ್. ಅದು ನೀವು ನೋಡ್ಬೋದು, ಚಿತ್ರದಲ್ಲಿದೆ. ಈ ದರ್ಪಣವೇ ಪೀನ ದರ್ಪಣ. ಇದನ್ನು ಯಾಕೆ ಬಳಸಿರ್ತಾರೆ ಅಂದರೆ, ಇದು ಹೆಚ್ಚು ದೂರದ ವಾಹನಗಳನ್ನು ಮತ್ತು ದೊಡ್ಡ ಗಾತ್ರದ ವಾಹನಗಳು ಚಿಕ್ಕದಾಗಿ ಕಾಣೋಕ್ಕೆ ಇದು ಸಾಧ್ಯ ಆಗ್ತದೆ. ಹೀಗಾಗಿ ಈ ದರ್ಪಣವನ್ನು ಹೈವೇ ಇರುವಂಥ ಕರ್ವಿಂಗ್ಗಳಲ್ಲಿ ಬಳಸಿರ್ತಾರೆ. ಇನ್ನು ಪೀನ ದರ್ಪಣ ಅಂದರೆ ಏನಂತ ನೀವು ಸುಲಭವಾಗಿ ತಿಳ್ಕೊಬೇಕಾದ್ರೆ, ಚಮಚದ ಹೊರಬಾಗಿದ ವಕ್ರ ಮೇಲ್ಮೈಯನ್ನು ಪೀನ ದರ್ಪಣ ಅಂತ ನೀವು ಭಾವಿಸ್ಬೋದು. ನೋಡ್ರಿ, ಒಳಬಾಗಿದ ಮೇಲ್ಮೈಯನ್ನು ನಿಮ್ನ ದರ್ಪಣ ಅಂತ ಭಾವಿಸಿದರೆ ಹೊರ ಮೇಲ್ಮೈ ಉಬ್ಬಿದ ಭಾಗವನ್ನು ನಾವು ಪೀನ ದರ್ಪಣ ಅಂತ ಭಾವಿಸ್ಬೋದು ಅಂತ ಹೇಳ್ತಾರೆ. ಇನ್ನು ಪೀನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಹೊರಭಾಗವಾಗಿರುತ್ತದೆ. ನೀವು ನೋಡ್ಬೋದು, ಇಲ್ಲಿ ನೀಲಿ ಬಣ್ಣದ ಮೇಲ್ಮೈ ಏನಿದೆ ಅದು ಹೊಳಪುಳ್ಳ ಮತ್ತು ನುಣುಪಾದ ಮೇಲ್ಮೈ ಇದೆ. ಹೀಗಾಗಿ ಈ ರೀತಿ ಉಬ್ಬಿದ ಭಾಗ ಪ್ರತಿಫಲಿಸುವ ಮೇಲ್ಮೈ ಆಗಿದ್ದರೆ ಅದನ್ನು ಪೀನ ದರ್ಪಣ ಅಂತ ನಾವು ಕರಿತೀವಿ. ಇನ್ನು ಪೀನ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗ್ತದೆ ನೋಡೋಣ ಬನ್ನಿ. ನೋಡಿರಿ, ಪೀನ ದರ್ಪಣದ ರೇಖಾಚಿತ್ರಗಳು ಎರಡೇ ಸಿಗ್ತಾವೆ ನಮಗೆ. ಒಂದು ಅನಂತ ದೂರದಲ್ಲಿ, ಇನ್ನೊಂದು ವಸ್ತುವನ್ನು ಯಾವುದೇ ಸ್ಥಾನದಲ್ಲಿಟ್ಟಾಗ. ಇನ್ನು ಪೀನ ದರ್ಪಣದ ಯಾವುದೇ ಸ್ಥಾನದಲ್ಲಿ ನೀವು ವಸ್ತುವನ್ನಿಟ್ಟಾಗ ಅಲ್ಲಿ ಸಿಗುವಂಥ ಪ್ರತಿಬಿಂಬಗಳೆಲ್ಲವೂ ಮಿಥ್ಯ ಮತ್ತು ನೇರವಾಗಿರ್ತವೆ. ನೀವು ಗಮನಿಸ್ಬೋದು. ಈ ಎರಡು ರೇಖಾಚಿತ್ರಗಳು ಪರೀಕ್ಷೆ ದೃಷ್ಟಿಯಿಂದ ಭಾಳ ಮಹತ್ವದಾಗಿರ್ತವೆ. ನೆನಪಿರಲಿ, ಪೀನ ದರ್ಪಣದ ಯಾವುದೇ ಸ್ಥಾನದಲ್ಲಿ, ಅದರ ಮುಂದುಗಡೆ ಯಾವುದೇ ಸ್ಥಾನದಲ್ಲಿ ವಸ್ತುವನ್ನಿಟ್ಟಾಗ ಸಿಗುವಂಥ ಪ್ರತಿಬಿಂಬಗಳು ಮಿಥ್ಯ ಮತ್ತು ನೇರವಾಗಿರ್ತವೆ. ನೋಡಿರಿ, ಅದರದ್ದು ಇಲ್ಲಿ ಒಂದು ಕೋಷ್ಟಕ ಕೊಟ್ಟಿದ್ದಾನೆ. ಅನಂತ ದೂರದಲ್ಲಿಟ್ಟಾಗ ಸಂಗಮ ಬಿಂದುವು ಎಫ್ನಲ್ಲಿ ದರ್ಪಣದ ಹಿಂಭಾಗದಲ್ಲಿ ಉಂಟಾಗ್ತದೆ. ಅತ್ಯಂತ ಚಿಕ್ಕದಾದ ಮತ್ತು ಚಿಕ್ಕೇ ಗಾತ್ರದ ವಸ್ತು ಉಂಟಾಗ್ತದೆ, ಪ್ರತಿಬಿಂಬ ಉಂಟಾಗ್ತದೆ. ಪ್ರತಿಬಿಂಬದ ಸ್ವಭಾವ ಹೇಗಿರ್ತದೆ ಅಂದರೆ ಮಿಥ್ಯ ಮತ್ತು ನೇರ ಇರ್ತದೆ. ಇನ್ನು ಅನಂತ ಮತ್ತು ದರ್ಪಣ ಧ್ರುವ ಪಿಯ ನಡುವೆ ಯಾವುದೇ ಸ್ಥಾನದಲ್ಲಿಟ್ಟಾಗ ಪಿ ಮತ್ತು ಎಫ್ಗಳ ನಡುವೆ ದರ್ಪಣದ ಹಿಂಭಾಗದಲ್ಲಿ ಉಂಟಾಗ್ತದೆ. ಪಿ ಮತ್ತು ಎಫ್ಗಳ ನಡುವೆ ದರ್ಪಣದ ಹಿಂಭಾಗದಲ್ಲಿ ಚಿಕ್ಕದಾದ ಮತ್ತು ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟಾಗ್ತದೆ. ಇನ್ನು ಪೀನ ದರ್ಪಣದ ಉಪಯೋಗಗಳು ಕೂಡ ಭಾಳಷ್ಟಿವೆ. ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟದಲ್ಲಿ ಬಳಸ್ತಾರೆ. ನಾ ಈಗಾಗಲೇ ಹೇಳಿದ್ನಲ್ಲ, ಇಲ್ಲಿ ನೋಡ್ಬೋದು ನೀವು, ಹೈವೇಗಳ ಕರ್ವಿಂಗ್ಗಳಲ್ಲಿ ಬಳಸ್ತಾರೆ. ಈ ಪೀನ ದರ್ಪಣಗಳನ್ನು ಹೈವೇದ ಕರ್ವಿಂಗ್ಗಳಲ್ಲಿ ಬಳಸೋದ್ರಿಂದ ಏನಂದರೆ, ಅಥವಾ ವಾಹನದ ಹಿನ್ನೋಟದಲ್ಲಿ ಬಳಸ್ತಾರೆ. ನಮ್ಮ ಸೈಡ್ ಗ್ಲಾಸ್ ಅಂತೀವಿ, ವಾಹನದ ಸೈಡ್ ಗ್ಲಾಸ್ನಲ್ಲಿ ಬಳಸ್ತೀವಿ. ಪೀನ ದರ್ಪಣಗಳನ್ನು ಈ ವಾಹನದ ಹಿನ್ನೋಟಕ್ಕಾಗಿ ಯಾಕೆ ಬಳಸ್ತೀವಿ, ಸೈಡ್ ಗ್ಲಾಸ್ನಲ್ಲಿ ಯಾಕೆ ಬಳಸ್ತೀವಿ ಅಂದರೆ, ಇದರದ್ದೊಂದು ಬಹುಮುಖ್ಯ ಉಪಯೋಗ ಅನುಕೂಲ ಅಂದರೆ, ಈ ಪೀನ ದರ್ಪಣ ಹೆಚ್ಚಿನ ಕ್ಷೇತ್ರವನ್ನು ಕವರ್ ಮಾಡ್ಕೊತದೆ. ಅಂದರೆ ಹೆಚ್ಚಿನ ಜಾಗವನ್ನು, ಸ್ಥಳಾವಕಾಶನ ಇದು ಏನು ಮಾಡ್ಕೊತದೆ ಅಂದರೆ ಕವರ್ ಮಾಡ್ಕೊತದೆ. ಅದರ ಜೊತೆಗೆ ದೊಡ್ಡ ಗಾತ್ರದ ವಸ್ತುವನ್ನು ಅತಿ ಚಿಕ್ಕದಾಗಿ ತೋರಿಸ್ತದೆ. ಮತ್ತು ಎಷ್ಟೇ ದೂರದ ವಸ್ತುವನ್ನು ಅಥವಾ ವಾಹನವನ್ನು ನಾವು ಸುಲಭವಾಗಿ ನೋಡ್ಬೋದು. ಅದನ್ನು ತಿಳ್ಕೊಂಡು ನಾವು ನಮ್ಮ ವಾಹನವನ್ನು ನಾವು ರಸ್ತೆ ಬದಿಗೆ ತೊಗೋಬೋದು ಅಂತ ಹೇಳ್ಬೋದು. ತಿರುವುಗಳಲ್ಲಿ ಮುಂಬದಿಯಿಂದ ಬರುವ ವಾಹನಗಳನ್ನು ವೀಕ್ಷಿಸಲು ರಸ್ತೆ ಬದಿ ಕನ್ನಡಿಯಾಗಿ ಬಳಸ್ತಾರೆ. ನೋಡಿರಿ, ವಾಹನದ ಹಿನ್ನೋಟಗಳಲ್ಲಿ ಬಳಸ್ತೀವಿ ಮತ್ತು ತಿರುವುಗಳಲ್ಲಿ ಅಂದರೆ ಕರ್ವಿಂಗ್ಗಳಲ್ಲಿ ಮುಂಬದಿಯಿಂದ ಬರುವ ವಾಹನಗಳನ್ನು ವೀಕ್ಷಿಸಲು ಕೂಡ ರಸ್ತೆ ಬದಿಯಲ್ಲಿ ಕನ್ನಡಿಯಾಗಿ ಬಳಸ್ತಾರೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಬಳಸ್ತಾರೆ. ಹೀಗಾಗಿ ಇದರ ಒಂದು ಉಪಯೋಗ ಕೂಡ ಭಾಳಷ್ಟಿದೆ. ಇಲ್ಲಿ ಪ್ರಶ್ನೆ ಕೇಳಿದೆ ನೋಡ್ರಿ, ವಾಹನಗಳಲ್ಲಿ ಸಮತಲ ದರ್ಪಣಗಳ ಬದಲಾಗಿ ಪೀನ ದರ್ಪಣವನ್ನು ಯಾಕೆ ಬಳಸ್ತಾರೆ? ನೋಡಿರಿ, ಸಮತಲ ದರ್ಪಣವನ್ನು ನಾವು ಯಾಕೆ ಬಳಸಲ್ಲ ಅಂದರೆ, ಪೀನ ದರ್ಪಣ ಯಾವಾಗಲೂ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನೇ ಉಂಟು ಮಾಡ್ತದೆ. ನೋಡಿರಿ, ಆದರೆ ಸಮತಲ ದರ್ಪಣವು ಕೂಡ ನೇರ ಪ್ರತಿಬಿಂಬವನ್ನೇ ಉಂಟು ಮಾಡ್ತದೆ. ಆದರೆ ಸಮತಲ ದರ್ಪಣ ಚಿಕ್ಕದಾದ ಪ್ರತಿಬಿಂಬವನ್ನು ಉಂಟು ಮಾಡಲ್ಲ. ಇನ್ನು ಸಮತಲ ದರ್ಪಣಕ್ಕೆ ಹೋಲಿಸಿದರೆ ಪೀನ ದರ್ಪಣಗಳು ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯವಾಗ್ತದೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಇದು ಹೆಚ್ಚಿನ ಕ್ಷೇತ್ರವನ್ನು ಆವರಿಸ್ಕೊತದೆ, ಕವರ್ ಮಾಡ್ತದೆ. ಹೀಗಾಗಿ ಸಮತಲ ದರ್ಪಣ ಅಷ್ಟೊಂದು ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯ ಮಾಡಲ್ಲ. ಬರೀ ಕಡಿಮೆ ಸ್ಥಳಾವಕಾಶವನ್ನು ಇದು ಕವರ್ ಮಾಡ್ತದೆ. ಯಾವುದು? ಸಮತಲ ದರ್ಪಣ.
ಆದರೆ ಪೀನ ದರ್ಪಣ ಹಂಗಲ್ಲ, ಹೆಚ್ಚಿನ ಕ್ಷೇತ್ರವನ್ನು ಅದು ಗ್ರಹಿಸ್ಕೊತದ ಮತ್ತು ವೀಕ್ಷಿಸಲು ಸುಲಭ ಮಾಡ್ತದೆ. ಇನ್ನು ಕಾರ್ಟಿಷಿಯನ್ ಪದ್ಧತಿಯ ಸಾಂಪ್ರದಾಯಿಕ ಸಂಕೇತಗಳನ್ನು ಮುಂದಿನ ಒಂದು ಅಧ್ಯಾಯದಲ್ಲಿ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಇಲ್ಲಿವರೆಗೆ ಪಾಠ ಚೆನ್ನಾಗಿ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದ.